ವಿಶ್ವಮಟ್ಟದಲ್ಲಿ ತರಬೇತಿ ಪಡೆದಿರುವ ಮೃದಂಗ ಮಸ್ತಿಷ್ಕ ಮತ್ತು ಒಂದು ಏನು ಒಂದು ಇನ್ಫ್ಲೂಯೆನ್ಸ್ ಆಗಿದೆ ಈ ಸಂಗೀತ, ನಾಟ್ಯ, ಕಲೆ, ನಾಟಕಗಳು ಇವೆಲ್ಲ ಬಹಳ ಹಿಂದುಳಿದವೆ. ಇವೆಲ್ಲ ಧಾರಾವಾಹಿಗಳು ಮತ್ತು ರೀಲ್ಸ್ಗಳು ಹೀಗೆ ಸಾಕಷ್ಟು ಪಾಶ್ಚಿಮಾತ್ಯ ಒಂದು ಏನು ಒಂದು ಹಾಡುಗಳೆಲ್ಲ ಅದನ್ನ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದ್ದಾವೆ. ಹಾಗಾಗಿ ನಾವು ಈ ಒಂದು ನಾಟಕ ಏನು ಒಂದು ನಾಟಕ ಅಥವಾ ಸಂಗೀತ ಅಥವಾ ಕಲೆ ಇವನ್ನೆಲ್ಲ ಪ್ರೋತ್ಸಾಹ ಕೊಡುವಂಥ ಒಂದು ಶಾಲೆಗಳು ಬಹಳ ಕಮ್ಮಿ. ನಾವು ಈಗ ನನ್ನ ಮಕ್ಕಳೇ ನಮ್ಮ ಸ್ಕೂಲಲ್ಲಿ ಅವರಿಗೆ ಸ್ಪ್ಯಾನಿಷ್ ಕಲಿಸ್ತಾರೆ, ಇನ್ಯಾವುದೋ ಬೇರೆ ಇಟಾಲಿಯನ್ ಭಾಷೆ ಕಲಿಸ್ತಾರೆ. ಬಟ್ ನಾವು ಯೋಗ ಕಲಿಸಲ್ಲ, ಸಂಗೀತ ಕಲಿಸಲ್ಲ. ಯಾಕೆ ನಾವು ಸಂಗೀತ ಮತ್ತು ಈ ಒಂದು ಯೋಗಗಳನ್ನ ಒಂದು 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 ಕರಿಕ್ಯುಲಮ್ ಆಗಿ ಯಾಕೆ ನಾವು ಮಾಡಬಾರ್ದು? ನಮಸ್ಕಾರ. ಯುಗಾದಿ ಹಬ್ಬ ಹಾಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈಗ ನಮ್ಮ ನಾಟ್ಯ ಕಲಾಂಜಲಿ ಸಂಗೀತ ಶಾಲೆ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದು ಹೆಮ್ಮರವಾದ ಬೆಳೆಗೆ ಇನ್ನೂ ಹೆಚ್ಚಿನ ಜನರಿಗೆ ಹಾಡನ್ನು, ಸಂಗೀತವನ್ನು, ನಾಟ್ಯವನ್ನು ಕಲಿಸ್ಕೊಟ್ರೆ ಇನ್ನೂ ಖುಷಿಯಾಗಿದೆ. ನೋಡಿ, ನಾನು ಬರುವಾಗ ನಿಂತಾಗ್ತಿದ್ದೆ, ಯಾರು ಹಾಡು ಹೇಳ್ತಿರೋ ಗೊತ್ತಿಲ್ಲ, ಉಪಾಸನೆ ಸ್ಥಿತಿ ಹಾಡು ಹೇಳ್ತಾರೆ. ನೋಡಿಲ್ಲ ವಯಸ್ಸಲ್ಲಿ ಭಾರತ ಭೂಷಿರ ಮಂದಿರ ಸುಂದರಿ ಎಷ್ಟು ಚೆನ್ನಾಗಿದೆ ಹಾಡಂದ್ರೆ. ಆ ಉಪಾಸನೆ ಸಿನಿಮಾ ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ. ಆ ಸಿನಿಮಾದಲ್ಲಿ ಆರ್ತಿಯವರು ವೀಣೆ ಕಲಿತಾ ಇರ್ತಾರೆ. ಮೊದಲೇ ಹೋದಾಗ ಅವರ ಅತ್ತೆ ಮಾವನ ಮನೇಲಿ ಪ್ರೋತ್ಸಾಹ ಕೊಡ್ತಾರೆ, ಆಣೆ ಮಾಡಿಸ್ಕೋತಾರೆ ವೀಣೆ ಮುಗಿಸ್ಬಾರ್ದು ಅಂತ. ಆದರೂ ಕೊನೆಯಲ್ಲಿ ಗುರುಗೆ ಹಾಡ್ತಾರೆ. ಅದು ಗುರುಗಳೇ ಪ್ರಾಮಿಸ್ ಮಾಡ್ತಾರೆ. ಈ ಥರ ಒಂದು ಸಿನಿಮಾಗಳು ಬಂದಿದೆ. ಇಂಥ ಹಾಡೋದು ಇವತ್ತಿನ ದಿನ ನಮ್ಮ ಸುಶ್ರು ಸಾಹೇಬರು ಕೂತಿದ್ದಾರೆ. ನಮಗೆ ಅವರಷ್ಟು ನಮಗೆ ತಿಳುವಳಿಕೆ ಇಲ್ಲ, ಆದರೂ ಅವರನ್ನು ಕೇಳ್ಕೋಬಹುದು. ಎಷ್ಟೋ ಕಾಯಿಲೆಗಳು ಈ ಹಾಡಿನಿಂದ, ಸಂಗೀತದಿಂದ ವಾಸಿಯಾಗಿದೆ. ಎಷ್ಟೋ ಕಾಯಿಲೆಗಳು ಯಾರೋ ಒಬ್ರು ಹೋಗಿರ್ತಾರೆ, ಎಲ್ಲ ಬಂದು ನೋಡಿರ್ತಾರೆ, ಅವ್ರನ್ನ ನೆಂಟರು ಬಂದು ನೋಡಿರ್ತಾರೆ, ಎಲ್ಲ ಬಂದು ನೋಡಿರ್ತಾರೆ. ನಾಟ್ಯೇಶ್ವರಾಂಜಲಿ ಶಾಲೆಯ ಸಂಸ್ಥಾಪಕಿ ನಾನು. ಈ ಶಾಲೆ ಸುಮಾರು 10 ವರ್ಷದಿಂದ ನಡೀತಾ ಇದೆ. ಆದರೆ 3 ವರ್ಷಗಳಿಂದ ಈ ಥರ ವೇದಿಕೆ ಕಾರ್ಯಕ್ರಮಗಳನ್ನು ಆಡಿಟೋರಿಯಂಗಳಲ್ಲಿ ಮಾಡ್ತಿದ್ದೆ. ಅದಕ್ಕೂ ಮುಂಚೆ ಏನು ಟೆಂಪಲ್ಗಳಲ್ಲಿ ದೇವರನಾಮ, ಕ್ಲಾಸಿಕಲ್ ಪ್ರೋಗ್ರಾಮ್ಗಳನ್ನ ಕೊಡ್ತಾ ಇದ್ದೆ. ಇತ್ತೀಚೆಗೆ ಗೊತ್ತಿದೆ ಎಲ್ಲರಿಗೂ, ಸಿನಿಮಾ ಹಾಡುಗಳ ಒಂದು ಆಸೆ ತುಂಬ ಇದೆ ಜನಕ್ಕೆ. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಕ್ಲಾಸಿಕಲ್ ಟಚ್ ಇರೋವಂಥ ಸಿನಿಮಾ ಹಾಡುಗಳನ್ನ ತೊಗೊಂಡು ಈ ಸರ್ತಿ ಸಿನಿಮಾ ಹಾಡುಗಳ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಜೊತೆಗೆ ಇದು 3ನೇ ವರ್ಷದ ವಾರ್ಷಿಕೋತ್ಸವ ಅಲ್ಲದೆ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಈ ವೇದಿಕೆಯನ್ನು ನಾನು ಉಪಯೋಗಿಸ್ಕೊಂಡಿದ್ದೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಏನಂತಂದರೆ, ನಾವಿಲ್ಲಿ ಮಹಿಳೆಯರು ಒಂದಷ್ಟು ಜನ ನಾವು ಸೇರಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ಆಗಿರ್ಬೋದು, ಎಲ್ಲ ಹಬ್ಬ ಹರಿದಿನಗಳಾಗಿರ್ಬೋದು, ಎಲ್ಲ ದಿನಗಳಲ್ಲೂ ಸಂಗೀತ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮ ಕೊಡಬೇಕು ಅಂದರೆ ಅದರ ಹಿಂದೆ ಏನು ನಮಗೆ ಪ್ರಿಪ್ರೇಷನ್ ಆಗಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಕಲಿಬೇಕು. ಸೊ ಆ ಕೆಲಸವನ್ನು ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸುಮಾರು 10 ವರ್ಷದಿಂದ ಮಾಡ್ತಾಯಿದ್ದೀನಿ. ಈಗ ಕೆಲವು 3 ವರ್ಷಗಳಿಂದ ಈ ಥರ ವೇದಿಕೆ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲರ ಸಹಕಾರ ನನಗೆ ಹೀಗೆ ಇರಲಿ ಪ್ರತಿ ಸರಿನೂ, ಪ್ರತಿ ವರ್ಷವೂ. ಏಕೆಂದರೆ ಟೈಮ್ ಬೇರೆ ಶಾರ್ಟ್ ಟೈಮ್ ಆಗಿರೋದ್ರಿಂದ ಸೊ ಇಷ್ಟು ನಿಮಗೆ ಹೇಳಬಲ್ಲೆ. ಹಾಂ, ಅವರು ಸುಶ್ರುತಗೌಡ ಅವರು ಬಂದಿದ್ದರು. ಗೋಪಾಲ್ಗೌಡ ಹಾಸ್ಪಿಟ್ಲು ಡೈರೆಕ್ಟ್ರು ಸುಶ್ರುತಗೌಡ ಅವರು ಬಂದಿದ್ದರು. ಮತ್ತು ಸಾರಾ ಮಹೇಶ್ ಅವ್ರ ಮಿಸಸ್ ಬರಬೇಕಾಯಿತು, ಕಾರಣಾಂತರದಿಂದ ಬಂದಿಲ್ಲ. ಮತ್ತು ಪರಶುರಾಮಪ್ಪ ವಿಶ್ವಕರ್ಮ ಪ್ರಧಾನಮಂತ್ರಿ ವಿಶ್ವಕರ್ಮ ಮಹಿಳಾ ಇದ್ರದ್ದು ಅಧ್ಯಕ್ಷರವರು, ಸದಸ್ಯರು ಅವರು ಬಂದಿದ್ದರು. ಮತ್ತು ಚಂದ್ರಶೇಖರ್ ಶೇಖಿ ವಕೀಲರು ಅವರು ಬಂದಿದ್ದರು. ಮತ್ತು ಮಹಿಳೆಯರಲ್ಲಿ ಯಾರು ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳೆಲ್ಲ ಬಂದಿದ್ದರು. ಜಯಂತಿ ಭಟ್ ಅಂತ ಅವರು ವಿಶೇಷವಾಗಿ ಅವ್ರಿಗೆ ಗಾಯಕಿ, ಸರಿಗಮಪದಲ್ಲಿ ಜೂಲಿ ಮೆಂಬರ್ ಕೂಡ ಆಗಿದ್ದರು. ಅವರು
ಜೊತೆಗೆ ಅವರು ಕಂಪೋಸ್ ಮಾಡ್ತಾರೆ. ಸೊ ನನ್ನ ಹಾಬಿ ಕೂಡ ಕಂಪೋಸಿಷನ್ ಆಗಿರ್ಬೋದು, ರೈಟಿಂಗ್ ಕೂಡ. ನನಗೆ ಬರೆಯೋದು ಒಂದು ಹಾಬಿ ಇದೆ, ಜೊತೆಗೆ ಸಂಯೋಜನೆ ಮಾಡುವಂಥ ಒಂದು ಹಾಬಿ ಇದೆ. ಸೊ ಹಾಗಾಗಿ ಅವರು ನನ್ನ ಜೊತೆಗೆ ತುಂಬ ಹೊಂದಿಕೆ ಆಗಿರೋದ್ರಿಂದ ಸೊ ಅವರನ್ನು ನನ್ನ ಸ್ನೇಹಿತೆ, ಜೊತೆಗೆ ಒಬ್ಬ ಗೆಸ್ಟಾಗಿ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ. ಈ ಥರ ಒಂದು ಕಾರ್ಯಕ್ರಮಗಳನ್ನಾಗಿರ್ಬೋದು ಅಥವಾ ನಾವು ಬೆಳೆಯೋ ಒಂದು ಆಸೆ ಆಕಾಂಕ್ಷೆಗಳನ್ನು ಅವ್ರ ಮುಂದೆ ಹಂಚ್ಕೊಂಡು ಸಹಕಾರದ ಜೊತೆಗೆ ನಾವು ಬೆಳಿಬೇಕು ಅಂತ ಆಸೆ ಪಡ್ತೀನಿ. ಪುಷ್ಪಲತಾ ಶಿವಕುಮಾರ್.